ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ರೋಡ್ ಸೈಡಲ್ಲಿ ಮಾಡುವಂತಹ ರುಚಿಯಾದ ದೋಸೆನ ಒಮ್ಮೆ ಹೀಗೆ ಮಾಡಿ ನೋಡಿ. ಖಂಡಿತ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ನಿಮಗೆ ಬೇಕು ಅಂದರೆ ನೀವು ಇದನ್ನು ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು. ಸೊ ಈ ಒಂದು ದೋಸೆನ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 2 ಕಪ್ ಆಗುವಷ್ಟು ನಾನು ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಅಂದರೆ ಇದು ರೇಷನ್ ಅಕ್ಕಿ ಅಂತ ಬರುತ್ತಲ್ಲ, ಸೊ ಅದೇ ಅಕ್ಕಿನ ಉಪಯೋಗಿಸ್ತಾ ಇರೋದು. ನೋಡ್ಬೋದು ನೀವು, ನಾನು ದೋಸೆಗೆ ಜಯ ಅಕ್ಕಿ ಅಥವಾ ಬೇರೆ ಯಾವುದೇ ಅಕ್ಕಿಗಳನ್ನು ಉಪಯೋಗಿಸ್ತಾ ಇಲ್ಲ. ನಾವು ರೇಷನ್ ಅಕ್ಕಿನೇ ಉಪಯೋಗಿಸ್ತಾ ಇದ್ದೀವಿ. 2 ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಈಗ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾವು ಮೆಂತ್ಯನ ಹಾಕ್ಕೊಳ್ಳೋಣ. ಮೆಂತ್ಯ ಬೀಜನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ನೋಡ್ಬೋದು. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಇದಕ್ಕೆ ಅಕ್ಕಿ ಮತ್ತು ಕಡಲೆಬೇಳೆ ಹಾಗೆ ಮೆಂತ್ಯ ಕಾಳು ಇಷ್ಟನ್ನು ಹಾಕಿದ್ದೀನಿ. ನಂತರ ಇವಾಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ನಾನು ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ನಾವು ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ. 2 ಸಲ ಇದರಲ್ಲಿ ಸ್ವಲ್ಪ ಧೂಳಿರುತ್ತೆ ಅಥವಾ ಪೌಡರ್ ಅಂಶ ಇರುತ್ತೆ, ಸೊ ಅದೆಲ್ಲ ಹೋಗೋ ಹಾಗೆ 2 ಸಲ ಚೆನ್ನಾಗಿ ಇದನ್ನು ನೀರಲ್ಲಿ ತೊಳ್ಕೊಂಬಿಡೋಣ. ಫ್ರೆಂಡ್ಸ್, ಖಂಡಿತ ಕೆಲವರೆಲ್ಲ ಹೇಳ್ತಾರೆ ಉದ್ದಿನ ಕಾಳು ಜಾಸ್ತಿ ಹಾಕಿದ್ರೆ, ಉದ್ದಿನ ಬೇಳೆ ಜಾಸ್ತಿ ಹಾಕಿದ್ರೆ ಸರಿ ಚೆನ್ನಾಗಿ ಉಕ್ಕು ಬರುತ್ತೆ, ಇಲ್ಲಾಂದರೆ ಉಕ್ಕೋದಿಲ್ಲ ಅಂತ. ಖಂಡಿತ ನೀವು ನೋಡಿ, 2 ಕಪ್ ಅಕ್ಕಿಗೆ ನಾನು ಇಷ್ಟೇ ಕಾಳು ಮತ್ತು ಬೇಳೆನ ಹಾಕಿರೋದು. ಖಂಡಿತ ಈ ರೀತಿಯಲ್ಲಿ ನೀವು ಟ್ರೈ ಮಾಡಿ, ನಿಮಗೆ ಆವಾಗ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಸ್ವಲ್ಪ ನೀರನ್ನು ಹಾಕಿ ನಾನು ಇವಾಗ ಇದನ್ನು ನೆನೆಯೋದಕ್ಕೆ ಒಂದು 3 ಗಂಟೆಗಳ ಕಾಲ ಬಿಟ್ಬಿಡೋಣ. ಒಂದು 3 ಗಂಟೆವರೆಗೂ ಇದು ಚೆನ್ನಾಗಿ ನೆನೀಲಿ. ನಂತರ ಈಗ ಇಲ್ಲಿ ಒಂದು ಬೌಲಿಗೆ ನಾನು 1 ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿನ ಹಾಕಿ ನಾವು ಇದನ್ನು ಕೂಡ 2 ಸಲ ಚೆನ್ನಾಗಿ ನೀರಲ್ಲಿ ತೊಳೆಯೋಣ ಫಸ್ಟು. ನಂತರ ಇದನ್ನು ನೀರು ಹಾಕಿ ನಾವು 1 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಬಿಡೋಣ. ನಂತರ ಇಲ್ಲಿ ನೋಡಿ, 3 ಅವರ್ ಆಗಿದೆ, ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ನೋಡ್ಬೋದು ನೀವು, ಅದರಲ್ಲಿ ಇದ್ದಿದ್ದ ನೀರನ್ನು ಎಲ್ಲ ಬಸ್ತು ಇಟ್ಟಿದ್ದೀನಿ ಇವಾಗ. ನಂತರ ಈಗ ಒಂದು ಜಾರ್ ತಗೊಂಡು ಅದಕ್ಕೆ ಹಾಕ್ಕೊಳ್ಳೋಣ ಫಸ್ಟು. ನೋಡಿ, ನಾನಿವಾಗ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಬರೋಣ. ನಾವು ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು ಇದನ್ನು, ಜಾಸ್ತಿ ನೀರನ್ನು ಉಪಯೋಗಿಸ್ಬೇಡಿ. ಜಾಸ್ತಿ ನೀರು ಹಾಕಿದ್ರೆ ಅಕ್ಕಿ ಬೇಗ ನುಣ್ಣಗಾಗೋದಿಲ್ಲ. ಹಾಗಾಗಿ ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನೋಡ್ಬೋದು ನೀವು, ಹೀಗೆ ರುಬ್ಕೊಂಬಂದಿದ್ದೀವಿ. ಸೊ ರುಬ್ಬಿರೋ ಅಂಥದ್ದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ಟ್ರೇಟ್ ಸ್ಟೈಲಲ್ಲಿ ಮಾಡುವಂಥ ಒಂದು ದೋಸೆ ಇದು. ಸೊ ಖಂಡಿತವಾಗ್ಲೂ ಒಮ್ಮೆ ನೀವು ಟ್ರೈ ಮಾಡಿ. ಯಾವಾಗಲೂ ಕೂಡ ಎಲ್ಲಾದರೂ ಹೋದಾಗ ರೋಡ್ ಸೈಡಲ್ಲಿ ನೀವು ಈ ದೋಸೆಗಳನ್ನು ತಿಂದಿರ್ತೀರ. ಅದೇ ಟೇಸ್ಟಿಯಾಗಿ ನೀವು ಮನೆಯಲ್ಲಿಯೇ ರುಚಿಯಾಗಿ ಈ ಒಂದು ದೋಸೆನ ಮಾಡ್ಕೋಬೋದು. ಸೊ ಈಗ ನಾನು ರುಬ್ಬಿರೋ ಅಂಥದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಪಾತ್ರೆಗೆ ಹಾಕಿದ ನಂತರ ನಾವು ಅವಲಕ್ಕಿನ ತಗೊಳ್ಳೋಣ. ಅವಲಕ್ಕಿ ಕೂಡ ನಾನು 1 ಅವರ್ ಆಗಿದೆ ನೆನೆ ಹಾಕಿ. ಸೊ ಈ ಅವಲಕ್ಕಿನ ನಾನು ಈಗ ಅಕ್ಕಿ ರುಬ್ಬಿದೀವಲ್ಲ ಅದೇ ಜಾರಿಗೆ ಇದನ್ನು ಕೂಡ ಅವಲಕ್ಕಿನ ಹಾಕಿ ನಾವು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಬರೋಣ. ಸೊ ಚೆನ್ನಾಗಿ ಅವಲಕ್ಕಿ ನೆಂದಿದೆ, ಸ್ವಲ್ಪ ನೀರು ಇಲ್ದಂಗೆ ಫುಲ್ ಡ್ರೈ ಆಗಿದೆ. ನೋಡ್ಬೋದು ನೀವು. ಈಗ ಅದೇ ಜಾರಿಗೆ ನಾನು ಹಾಕ್ಕೊಳ್ತೀನಿ ಇದನ್ನು. ತುಂಬಾ ಟೇಸ್ಟಿಯಾಗಿ ತುಂಬ ಬೇಗ ಮಾಡುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು ಇದನ್ನು. ನೋಡಿ, ಇವಾಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕಿ ನೀವು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ. ನೋಡಿ, ಅವಲಕ್ಕಿ ಮಾತ್ರ 1 ಕಪ್ ಆಗುವಷ್ಟು ಮಾತ್ರ ಹಾಕಿರೋದು ನಾನು. ಇಷ್ಟನ್ನು ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬರೋಣ. ಇದನ್ನು ಕೂಡ ನಾವು ನುಣ್ಣಗೆ ರುಬ್ಕೊಂಬರ್ಬೇಕು.
ನೋಡಿ ಹೀಗೆ ನಾನು ಇದನ್ನು ಕೂಡ ರೆಡಿ ಮಾಡಿಕೊಂಡು ಈಗ ರುಬ್ಕೊಂಬರ್ತಿದ್ದೀನಿ. ಸೊ ನುಣ್ಣಗೆ ಪೇಸ್ಟ್ ಆಗೋ ಹಾಗೆ ರುಬ್ಕೊಂಬಂದು ಇವಾಗ ನಾವು ಅಕ್ಕಿಯನ್ನು ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಲ್ಲ, ಅದೇ ಪಾತ್ರೆಗೆ ಈಗ ರುಬ್ಬಿರೋ ಅಂಥ ಮಿಶ್ರಣನ ಕೂಡ ಹಾಕ್ಕೊಳ್ಳೋಣ. ಓಕೆ, ಅವಲಕ್ಕಿ ರುಬ್ಬಿರೋದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಜಾಸ್ತಿ ಕಾಳು ಬೇಳೆ ಏನು ಹಾಕೋದು ಬೇಡ. ನೋಡ್ಬೋದು ನೀವು ಎಷ್ಟು ಈಸಿಯಾಗಿ ನೀವು ಈ ದೋಸೆ ಮಾಡ್ಕೋಬೋದು ಅಂತ. ಮತ್ತು ತುಂಬಾ ಟೇಸ್ಟಿ ಇರುತ್ತೆ. ಮಾಮೂಲಿ ನಾವು ದೋಸೆ ಮಾಡೋದಕ್ಕಿಂತ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ನಮಗೆ, ಈ ಕಡಲೆಬೇಳೆ ಎಲ್ಲ ಹಾಕೋದ್ರಿಂದ. ನೋಡಿ ಈಗ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ಕೈಯಿಂದನೇ ನಾನು ಇನ್ನೊಂದು ಸಲ ರುಬ್ಬಿ ಕೂಡ ಹಾಕ್ಕೊಳ್ತೀನಿ. ಆ ನಂತರ ಈಗ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೇಯ್ನಾಗಿ ಫ್ರೆಂಡ್ಸ್ ಏನು ಗೊತ್ತಾ, ಸೌಟಲ್ಲಿ ಮಿಕ್ಸ್ ಮಾಡಬೇಡಿ. ಖಂಡಿತ ನೀವು ಕೈಯಲ್ಲೇ ಮಿಕ್ಸ್ ಮಾಡಿ. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಸರಿ ಚೆನ್ನಾಗಿ ಉಕ್ಕಿ ಬರುತ್ತೆ. ಹಾಗಾಗಿ ಅಷ್ಟೇ. ನೋಡಿ ಹೀಗೆ ಸ್ವಲ್ಪ ಗಟ್ಟಿ ಇದೆ ಅಂತ ಆಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫಸ್ಟು. ನೋಡಿ ಹೀಗೆ ನೀಟಾಗಿ ಕಲಿಸ್ಕೊಳ್ಳೋಣ. ತುಂಬಾ ಗಟ್ಟಿ ಅನ್ನಿಸ್ತಾ ಇದೆ ಅಲ್ಲ. ಸೊ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ನೀರನ್ನು ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ, ಒಂದು 2 ನಿಮಿಷ ಆದರೂ ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ. ಕೈ ಆಡಿಸಿದ್ರೆ ಖಂಡಿತ ತುಂಬ ಚೆನ್ನಾಗಿ ಸರಿ ಉಕ್ಕುತ್ತೆ. ಹಾಗಾಗಿ ನೋಡಿ ಈಗ ಒಂದು ತೋರಿಸ್ತೀನಿ ನಿಮಗೆ. ಇಷ್ಟಿದ್ರೆ ಸಾಕು. ಯಾಕೆಂದರೆ ಸರಿ ಉಕ್ಕಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ. ನೀವು ಆಮೇಲೆ ಬೇಕು ಅಂದರೆ ಬೆಳಿಗ್ಗೆ ಕೂಡ ನೀರನ್ನು ಹಾಕ್ಕೊಳ್ಬೋದು. ನೋಡಿ ಈಗ ಕರೆಕ್ಟಾಗಿದೆ ಇದು. ಸೊ ಇವಾಗ ಇದನ್ನು ಒಂದು ಕಡೆ ತೆಗೆದಿಟ್ಕೊಂಡು ನಾವು ಬೆಳಿಗ್ಗೆ ಇವಾಗ ಬೇಕು ಅಂತಂದರೆ ನೀವು ಸಾಯಂಕಾಲನೇ ಉಪ್ಪನ್ನು ಹಾಕಿ ಬಿಡ್ಬೋದು. ಸೊ ನಾನು ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಈನೋನ ತಗೊಂಡಿದ್ದೀನಿ. ಈನೋ ಬೇಕು ಅಂದರೆ ಉಪಯೋಗಿಸಿ ನೀವು. ಇಲ್ಲ ಅಂತಂದರೆ ನೀವು ಸೋಡಾ ಪೌಡರ್ ಇರುತ್ತಲ್ಲ, ಅಡುಗೆ ಸೋಡಾ, ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಉಪ್ಪು ಮತ್ತು ಈನೋನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಈಗ ರಾತ್ರಿನೇ ಮಿಕ್ಸ್ ಮಾಡಿ ಇಡ್ತಾ ಇರೋದು. ಸೊ ಮಿಕ್ಸ್ ಮಾಡಿ ಇದನ್ನು ರೆಸ್ಟಿಗೆ ಇಟ್ಬಿಡೋಣ ನಾವು. ಬೆಳಿಗ್ಗೆ ಬೇಕು ಅಂದರೆ ನೀವು ಈ ಒಂದು 2 ಅವರ್ ಬಿಟ್ಟು ಕೂಡ ದೋಸೆನ ಮಾಡ್ಕೋಬಹುದು. ಅಕಸ್ಮಾತ್ ನಿಮಗೆ ಟೈಮ್ ಇದೆ ಅಂದರೆ ನೀವು ರಾತ್ರಿನೇ ರೆಡಿ ಮಾಡಿ ಬೆಳಿಗ್ಗೆ ಇದನ್ನು ಓಪನ್ ಮಾಡಿ ಕೂಡ ನೋಡ್ಬೋದು. ಸೊ ನೋಡ್ಬೋದು 2 ಅವರ್ ಆದಮೇಲೆ ಇಷ್ಟು ಚೆನ್ನಾಗಿ ಸರಿ ಉಕ್ಕಿ ಬಂದಿದೆ ಅಂತ ನೋಡ್ಬೋದು. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಾಫ್ಟಾಗಿ, ತುಂಬ ಈಸಿಯಾಗಿ ರೋಡ್ ಸೈಡಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿರುವಂತಹ ಒಂದು ದೋಸೆನ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಇರುತ್ತೆ ಈ ಒಂದು ರೆಸಿಪಿ. ಸೊ ಇದನ್ನು ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಬೇಕು ಅಂದಾಗ ನೀವು ದೋಸೆನ ಮಾಡ್ಕೋಬೋದು. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ನೀರನ್ನು ಚುಮುಕ್ಸಿ ಇದನ್ನು ಒರೆಸ್ಕೊಳ್ತೀನಿ. ನಂತರ ಈಗ ಸ್ವಲ್ಪ ಆಯಿಲ್ ಬೇಕು ಅಂದರೆ ಸ್ಪ್ರೆಡ್ ಮಾಡಿ. ಇಲ್ಲ ಅಂತಂದರೆ ನೀವು ಬೇಕು ಅಂದರೆ ಇದರಲ್ಲಿ ನೀವು ಮಸಾಲೆ ದೋಸೆ ಮಾಡ್ಕೋತೀವಿ ಅಂದರೆ ಆಯಿಲ್ ಏನು ಬೇಕಾಗೋದಿಲ್ಲ ಫಸ್ಟಿಗೆ. ಈಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಸ್ಪ್ರೆಡ್ ಮಾಡೋಣ. ಸ್ಪ್ರೆಡ್ ಮಾಡಿ ನಾವು ದೋಸೆನ ಮಾಡ್ಕೊಳ್ಳೋಣ. ಫಸ್ಟು ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಬರುತ್ತೆ ಅಂತಂದರೆ ನೀವು ನೋಡಿದ್ರೇ ಗೊತ್ತಾಗುತ್ತೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಇದರಲ್ಲೇ ಕೂಡ ಸೆಟ್ ದೋಸೆ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಆಯಿಲ್ನ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ನೀವು ಮಾಡಿ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನು ಬೇಕಿದ್ರೂ ಸ್ಪ್ರೆಡ್ ಮಾಡ್ಬೋದು. ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಇದನ್ನು ನಿಧಾನವಾಗಿ ನೀವು ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಅದು ದೋಸೆ ಎದ್ದೇಳ್ತಾ ಇದೆ ಅಂತ. ಏನೂ ಹಿಂಸೆ ಆಗೋದಿಲ್ಲ. ತುಂಬ ಚೆನ್ನಾಗಿ ದೋಸೆ ಮಾಡ್ಬೋದು ನೀವು. ರೋಡ್ ಸೈಡಲ್ಲಿ ಮಾಡುವಂಥ ರುಚಿಯಾದ ದೋಸೆನ ಒಮ್ಮೆ ಹೀಗೆ ಮಾಡಿ ನೋಡಿ. ಈಗ ಆಗಿದೆ ಇದು. ಸೊ 2 ಸೈಡ್ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಒಂದು ಸೈಡೇ ನೀವು ಕೂಡ ಬೇಯಿಸ್ಕೊಂಡು ಕೂಡ ಸೆಟ್ ದೋಸೆ ಥರ ಮಾಡ್ಕೋಬಹುದು. ಈಗ ಮಾಡಿರೋಂಥ ದೋಸೆನ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡ್ಬೋದು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.